ಆಘಾತಕಾರಿ ವಿಚಾರವೊಂದು ನಡೆದು ಹೋಗಿದೆ. ಈ ಸುದ್ದಿ ನೋಡಿದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಈ ತರನು ಇವತ್ತಿಗೂ ಜನ ಇದ್ದಾರಾ ಅಂತ. ಜ್ಯೋತಿಷಿಯೊಬ್ಬ ಭವಿಷ್ಯ ಹೇಳಿದ್ದನ್ನ ಕೇಳಿ ಯುವತಿಯೊಬ್ಬಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತ ಘಟನೆ ನಡೆದಿದೆ. ಆಶ್ಚರ್ಯ ಅನಿಸ್ತಾ ಇದೆ. ಅದು ಕೂಡ ಯಾವುದೋ ಚಿಕ್ಕ ಹುಡುಗಿನೋ ಅಥವಾ ಎಜುಕೇಶನ್ ಇಲ್ಲದೆ ಇರುವಂತ ಹುಡುಗಿನೋ ಅಲ್ಲ, ಅತಿಯಾಗಿ ಓದ್ಕೊಂಡಿದ್ದಂಥ ಹುಡುಗಿಗೆ ಅಲ್ಪಾಯುಷಿ ಅಂತ ಜ್ಯೋತಿಷಿಯಾರೋ ಭವಿಷ್ಯ ಹೇಳ್ಬಿಟ್ರಂತೆ. ನೀನು ಅಲ್ಪಾಯುಷಿ, ಜಾಸ್ತಿ ದಿನ ಬದುಕಲ್ಲ, ದೀರ್ಘಾಯುಷಿ ಇಲ್ಲ ನಿನಗೆ ಅಂತ. ಅದಕ್ಕೇನೆ ಹೆದರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು. ಬೆಂಗಳೂರಿನ ಬಾಗಲಗುಂಟೆಯ ಎಂಇಐ ಲೇಔಟ್ನಲ್ಲಿ ಈ ಘಟನೆ ನಡೆದಿರೋದು. 29 ವರ್ಷದ ವಿದ್ಯಾಜ್ಯೋತಿ ಆತ್ಮಹತ್ಯೆಗೆ ಶರಣಾಗಿರೋದು. ಕೆಲ ದಿನಗಳ ಹಿಂದೆ ಅಲ್ಪಾಯುಷಿ ಅಂತ ಜ್ಯೋತಿಷಿ ಹೇಳಿದ್ರಂತೆ. ಅಲ್ಲದೆ 9 ದಿನ ಪೂಜೆ ಮಾಡುವಂತೆ ಹೇಳಿದ್ರಂತೆ ಜ್ಯೋತಿಷಿ. ಕೊನೆಯ ದಿನದ ಪೂಜೆ ವೇಳೆ ವಿದ್ಯಾಜ್ಯೋತಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಅಲ್ಲ ನೋಡಿ, 29 ವರ್ಷವರೆಗೆ ಮೆಚುರಿಟಿ ಅನ್ನೋದಂತೂ ಇದ್ದೇ ಇರುತ್ತೆ. ಮತ್ತು ಇವರು ಕೆಲಸಕ್ಕೆಲ್ಲ ಹೋಗ್ತಾ ಇದ್ರಂತೆ, ಚೆನ್ನಾಗೆ ಓದ್ಕೊಂಡಿದ್ರು, ಟೆಕ್ಕಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚೆನ್ನಾಗೆ ಎಜುಕೇಷನು ಇತ್ತು. ಯಾರೋ ನಿಮಗೆ ಭವಿಷ್ಯ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಭವಿಷ್ಯನ ನೀವು ಕೈಯಾರೆ ಹಾಳು ಮಾಡ್ಕೊಳ್ತೀರಾ ಅಂತಂದರೆ ಏನು ಹೇಳಬೇಕು? ಇದು ಮುಗ್ಧತೆ ಅಂತ ಕರಿಬೇಕೋ, ದಡ್ರು ಅಂತ ಕರಿಬೇಕೋ? ತಮ್ಮ ಜೀವನ ತಾವೇ ಕೈಯಾರೆ ತಕ್ಕೊಳ್ಳೋದು. 1000 ಹೇಳ್ತಾರೆ, ಹಂಗಂತ 1000 ಮಾಡೋದಕ್ಕಾಗತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ, ತನಿಖೆ ಆಗಬೇಕು, ಸತ್ಯಾನುಸತ್ಯತೆ ಏನು ಗೊತ್ತಾಗಬೇಕು. ಯಾಕೆ ಈ ಥರದ್ದು ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ತಾರೆ ಅನ್ನೋದು ನಿಜವಾಗ್ಲೂ ಅರ್ಥ ಆಗಲ್ಲ. ಜ್ಯೋತಿಷಿಯೊಬ್ಬರು ನೀನು ಅಲ್ಪಾಯುಷಿ ಅಂತ ಹೇಳಿದ್ದಕ್ಕೆ ಹೆದರ್ಕೊಂಡು ಸತ್ತೋಗೋದು ಅಂತಂದರೆ, ಈಗ ಸಾವು ಯಾರಿಗೆ ಯಾವಾಗ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೀನು ದೀರ್ಘಾಯುಷಿ ಅಂತ ಹೇಳಿದ್ರು ನಾಳೆನೇ ಬೆಳಗ್ಗೆನೆ ಎದ್ದೇಳದೇ ಇಲ್ವನೋ. ಸಾವು ಯಾವಾಗ, ಯಾರಿಗೆ, ಹೆಂಗೆ, ಯಾವ ಥರದಲ್ಲಿ ಬರುತ್ತೆ ಅಂತ ಗೊತ್ತೇ ಆಗಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ ಅಂದರೆ ಅದಕ್ಕೆ ನೀವು ಸೂಸೈಡ್ ಮಾಡ್ಕೊಳ್ಳುವಂಥ ನಿರ್ಧಾರವನ್ನು ಕೈಗೊಳ್ತೀರಾ ಅಂತಂದರೆ ಮನೆ ಬಗ್ಗೆ ಯೋಚನೆ ಬರಲಿಲ್ವಾ? ತಂದೆ ತಾಯಿ ಬಗ್ಗೆ ಯೋಚನೆ ಬರಲಿಲ್ವಾ? ಇಷ್ಟೇನೇ ಜೀವನ ಹೇಳ್ದಂಗೆ ಆಗ್ಬಿಡುತ್ತೆ, ನಾಳೆನೇ ಸತ್ತೋಗ್ಬಿಡ್ತೀವಿ ಅಂತ ತಾವೇ ಸತ್ತೋಗೋದು ಅಂತ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ಸುತ್ತೆ. ಇವಾಗ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈ ಪ್ರಕರಣದ ಹಿನ್ನೆಲೆ ಏನು? ಆಶ್ಚರ್ಯ ಅನ್ಸುತ್ತೆ. ಜ್ಯೋತಿಷಿಯೊಬ್ರು ಭವಿಷ್ಯ ಹೇಳಿದಕ್ಕೇನೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತಂದ್ರೆ ಏನು ಹೇಳ್ತಾರೆ ಕುಟುಂಬಸ್ಥರು? ಡೆತ್ ನೋಟು ಈ ಥರದ್ದೇನಾದ್ರೂ ಇದೆಯಾ ಈ ಪ್ರಕರಣದಲ್ಲಿ? ಏನು 29 ವರ್ಷದ ಈ ಒಂದು ವಿದ್ಯಾಜ್ಯೋತಿ ಎಂಬಾಕೆ ಈ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾಳೆ. ವರ್ಕ್ ಫ್ರಮ್ ಹೋಮ್ ಅನ್ನ ಪಡೆದು ಮನೆಯಲ್ಲೇ ಕೆಲಸ ಮಾಡ್ತಿರ್ತಾಳೆ. ಇತ್ತೀಚೆಗಷ್ಟೇ ಒಬ್ಬ ಜ್ಯೋತಿಷಿ ಹತ್ರ ಹೋಗಿ ತನ್ನ ಭವಿಷ್ಯವನ್ನ ಕೇಳಿದಾಗ ನೀನು ಅಲ್ಪಾಯುಷಿ ಎಂದು ಭವಿಷ್ಯವನ್ನ ನುಡಿದಿರ್ತಾರೆ. ಆ ಭವಿಷ್ಯವನ್ನ ನಂಬಿದಂತಹ ಪೋಷಕರು ಆಕೆ ಆಸೆ ಪಟ್ಟಿದ್ದನ್ನೆಲ್ಲ ಬೇಗನೆ ಈಡೇರಿಸಬೇಕು, ತನ್ನ ಮಗಳು ಸಂತೋಷವಾಗಿರ್ಬೇಕು ಎಂಬ ಆಸೆಯಲ್ಲಿ ಆಕೆಯ ಆಸೆ ಕನಸುಗಳನ್ನ ಒಂದೊಂದಾಗಿ ಈಡೇರಿಸ್ತಾ ಬರ್ತಾ ಇರ್ತಾರೆ. ಇದರ ನಡುವೆ ಆಕೆ ಒಬ್ಬ ಯುವಕನನ್ನು ಕೂಡ ಪ್ರೀತಿಸಿರ್ತಾಳೆ. ಆ ಯುವಕನೊಂದಿಗೆ ಮದುವೆ ಮಾಡೋದಿಕ್ಕೆ ಕೂಡ ಎರಡೂ ಕುಟುಂಬಗಳು ಒಪ್ಪಿ ಮದುವೆಗೆ ತಯಾರಿ ಕೂಡ ಮಾಡಿಕೊಳ್ತಿರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ಈ ಒಂದು ರೂಮಿಗೆ ಕೆಲಸ ಮುಗಿದ ಬಳಿಕ ಮಧ್ಯಾಹ್ನದ ಹೊತ್ತಿಗೆ ತನ್ನ ರೂಮ್ಗೆ ಸೇರಿಕೊಳ್ಳುವಂತಹ ಯುವತಿ ಸಂಜೆಯಾದ್ರೂ ಸರಿ, ಈ ರಾತ್ರಿಯಾದ್ರೂ ಕೂಡ ಮನೆ ರೂಮಿಂದ ಹೊರಗೆ ಬರದದ್ದನ್ನ ಅನುಮಾನಿಸಿ ಕಿಟಕಿಯಿಂದ ಇಣುಕಿ ನೋಡಿದಾಗ ಈ ಒಂದು ಯುವತಿ ನೇಣಿಗೆ ಶರಣಾಗಿರುವಂತದ್ದು ಕಂಡು ಬಂದಿದೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನ ರವಾನಿಸಲಾಗಿದ್ದು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಾವಿನಲ್ಲಿ ಬೇರೆ ಬೇರೆ ರೀತಿಯ ಅನುಮಾನಗಳು ಕೂಡ ಮೂಡೋದಿಕ್ಕೆ ಶುರುವಾಗಿದೆ. ಕೇವಲ ಜ್ಯೋತಿಷಿ ಮಾತನ್ನ ನಂಬಿ ಆತನ ಮಾತಿನ ಮೂಲಕ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳಾ ಅಥವಾ ಬೇರೆ ಕಾರಣ ಏನಾದ್ರೂ ಇದೆಯಾ ಅಥವಾ ಟಾರ್ಚರ್ ಮುಖಾಂತರ ಏನಾದ್ರೂ ಈಕೆ ಈ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳ ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ತನಿಖೆ ನಂತರವೇ ನಿಖರವಾದ ಮಾಹಿತಿ ಬಯಲಾಗಬೇಕಿದೆ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಡೀಟೇಲ್ಸ್ಗೆ.